ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಯಾವುದಂದರೆ ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಮಾತನಾಡೋಣ ಬನ್ನಿ. ನೆಗೆಟಿವ್ ಥಿಂಕ್ ಹೇಗೆ ಮಾಡ್ತೀವಿ, ನಿಲ್ಲಿಸೋದು ಹೇಗೆ ನೋಡೋಣ ಬನ್ನಿ. ನನ್ನ ವಿಡಿಯೋವನ್ನು ಕೆಲಸ ಮಾಡ್ತಾ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಬೇಗ ಶುರು ಮಾಡೋಣ. ನಿಮ್ಮ ಮೈಂಡು ಕೆಲವೊಮ್ಮೆ ನಿಮ್ಮನ್ನು ಡೌನ್ ಮಾಡುತ್ತದೆ. ಯಾವುದೇ ಕೆಲಸ ಶುರು ಮಾಡುವ ಮೊದಲೇ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವಿ. ಅದು ಹೇಗೆ? ಹೀಗೆ, ನನ್ನ ಕೈಲೇ ಇದನ್ನು ಮಾಡೋದು ಸಾಧ್ಯವಿಲ್ಲ. ಎಕ್ಸಾಮ್ ಇದ್ದರೆ ನಾನು ಎಕ್ಸಾಮ್ ಚೆನ್ನಾಗಿ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಎಲ್ಲಿ ಫೇಲ್ ಆಗ್ತೀನೋ ಅಂತ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡ್ತೀವಿ. ಎಕ್ಸಾಮ್ ಬರೋದಕ್ಕಿಂತ ಮುಂಚೆನೇ ಈ ಥರ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವಿ. ಇಂತಹ ಯೋಚನೆ ನಿಮ್ಮಲ್ಲಿ ಬರ್ತಾ ಇದೆಯಾ? ಡೋಂಟ್ ವರಿ, ಯು ಆರ್ ನಾಟ್ ಅಲೋನ್. ಇಂದು ನಾವು ತಿಳ್ಕೊಳ್ಳೋದು ನೆಗೆಟಿವ್ ಥಿಂಕಿಂಗ್ ಹೇಗೆ ಬರುತ್ತದೆ ಅಂತ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು? ನೆಗೆಟಿವ್ ಥಿಂಕಿಂಗ್ ಅಂದರೆ ನಮ್ಮ ಮೈಂಡು ಯಾವಾಗಲೂ ವರ್ಸ್ಟ್ ಸಿಚುಯೇಷನ್ ಇಮ್ಯಾಜಿನೇಷನ್ ಮಾಡ್ತಾ ಹೋಗ್ತದೆ. ಅದೇ ಹೇಳಿದ್ನೆಲ್ಲ, ಎಕ್ಸಾಮ್ ಇದ್ದರೆ ನಾನು ಫೇಲ್ ಆಗ್ತೀನಿ, ಇಂಟರ್ವ್ಯೂ ಇದ್ದರೆ ಅವ್ರು ನನ್ನನ್ನು ರಿಜೆಕ್ಟ್ ಮಾಡ್ತಾರೆ, ಏನಾದರೂ ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ದರೆ ಅಯ್ಯೋ ಮುಂದೇನಾದರೂ ಆಕ್ಸಿಡೆಂಟ್ ಆಗುತ್ತೋ ಏನೋ ಅಂತ. ಬಟ್ ರಿಯಾಲಿಟಿ ಏನು ಗೊತ್ತಾ? 80% ನೆಗೆಟಿವ್ ಥಾಟ್ಸ್ ನೆವರ್ ಹ್ಯಾಪನ್. ನೋ ಪ್ರಾಬ್ಲಮ್ ಅನ್ನೋದು ಹೊರಗಿಲ್ಲ, ಪ್ರಾಬ್ಲಮ್ ಅನ್ನೋದು ನಮ್ಮ ಮೈಂಡ್ ಒಳಗಿದೆ. ನೆಗೆಟಿವ್ ಥಿಂಕಿಂಗ್ ಬರೋದು ನಾರ್ಮಲ್, ಆದರೆ ಅದಕ್ಕೆ ತುಂಬ ಕಾರಣಗಳಿರ್ತವೆ. ಒಂದು, ಫಾಸ್ಟ್ ಫೇಲ್ಯೂರ್ ಆಗಿದ್ದನ್ನು ಮತ್ತೆ ಯೋಚನೆ ಮಾಡ್ತೀವಿ. ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತೀವಿ ನಾವು. ಫಿಯರ್ ಆಫ್ ಜಡ್ಜ್ಮೆಂಟ್, ಏನು ಜಡ್ಜ್ ಬರುತ್ತೋ ಅಂತ ನಮಗೆ ಭಯ ಇರುತ್ತೆ. ಲೋ ಕಾನ್ಫಿಡೆಂಟ್ ಇರ್ತದೆ ನಮ್ಮಲ್ಲಿ. ನಾವು ಒಂದ್ಸಲ ಫೇಲ್ ಆದರೆ ನಮ್ಮ ಮನಸ್ಸು ಹೇಳುತ್ತೆ ನೀನು ಯೂಸ್ಲೆಸ್ ಅಂತ. ಬಟ್ ಲಿಸನ್ ಕೇರ್ಫುಲಿ, ಫೇಲ್ಯೂರ್ ಈಸ್ ನಾಟ್ ದ ಎಂಡ್, ಇಟ್ ಈಸ್ ಎ ಲೆಸನ್. ಅದು ನಮಗೆ ಒಂದು ಲೆಸನನ್ನು ಕಲಿಸ್ಲಿಕ್ಕೆ ಬರ್ತವೆ. ಹೌ ಟು ಸ್ಟಾಪ್ ನೆಗೆಟಿವ್ ಥಿಂಕಿಂಗ್. ನಮ್ಮಲ್ಲಿ ತುಂಬ ನೆಗೆಟಿವ್ ಬರ್ತಾ ಇರ್ತವೆ. ಅವುಗಳನ್ನು ಯಾವ ರೀತಿಯಾಗಿ ಸ್ಟಾಪ್ ಮಾಡಬೇಕು, ನಿಲ್ಲಿಸ್ಬೋದು ಅನ್ನೋದು ತಿಳ್ಕೊಳ್ಳೋಣ. ಒಂದು ಮುಖ್ಯ ವಿಷಯ, ನೆಗೆಟಿವ್ ಥಿಂಕಿಂಗ್ ನಿಲ್ಲಿಸೋದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಸ್ಟಾಪ್ ಓವರ್ ಥಿಂಕ್ ಅಂದರೆ ಥಿಂಕ್ ಲೆಸ್, ಆಕ್ಟ್ ಮೋರ್. ರೀಪ್ಲೇಸ್ ಥಾಟ್ಸ್. ನಾವು ಥಾಟ್ಸನ್ನು ರೀಪ್ಲೇಸ್ ಮಾಡಬೇಕು ಪಾಸಿಟಿವ್ಗೆ. ನೆಗೆಟಿವ್ ಅಂದರೆ ನನಗೆ ಆಗಲ್ಲ ಅಂತ ಅರ್ಥ, ಪಾಸಿಟಿವ್ ಅಂದರೆ ನಾನು ಟ್ರೈ ಮಾಡ್ತೀನಿ ಅಂತ ಅರ್ಥ. ಕೀಪ್ ಯುವರ್ ಬ್ಯುಸಿ. ಯಾವಾಗಲೂ ನಮ್ಮ ಮೈಂಡನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಬೇಕು. ನೆಗೆಟಿವ್ ಥಾಟ್ಸ್ ಒಂಥರಹ ಫ್ಯಾಕ್ಟ್ರಿ ಇದ್ದಾಗೆ. ನಮ್ಮ ಮೈಂಡಲ್ಲಿ ಉತ್ಪಾದನೆ 24 ಅವರ್ಸ್ ಇರ್ತದೆ. ಫ್ಯಾಕ್ಟ್ರಿ ಹೇಗೆ ವಸ್ತುಗಳನ್ನು 24 ಅವರ್ಸ್ ಉತ್ಪಾದನೆ ಮಾಡುತ್ತದೋ ಅದೇ ಥರ ನಮ್ಮ ಮೈಂಡು ಕೂಡ 24 ಅವರ್ಸು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇರುತ್ತೆ. ಅದಕ್ಕೆ ಎಲ್ಲವನ್ನು ಪಾಸಿಟಿವ್ ಆಗಿ ನಾವು ತೆಗೆದುಕೊಳ್ಬೇಕು. ಮತ್ತು ಸರೌಂಡೆಡ್ ವಿತ್ ಪಾಸಿಟಿವ್ ಪೀಪಲ್. ನಮ್ಮ ಅಕ್ಕಪಕ್ಕ ಪಾಸಿಟಿವ್ ಪೀಪಲ್ ಇರೋ ಜೊತೆ ನಾವಿದ್ರೆ ಎನರ್ಜಿ ಅದೊಂದು ಮ್ಯಾಟ್ರ್ ಆಗೋಗ್ಬಿಡ್ತದೆ. ನೆಕ್ಸ್ಟ್ ಪ್ರಾಕ್ಟೀಸ್ ಅಂದರೆ ಗ್ರ್ಯಾಟಿಟ್ಯೂಡ್ ಮಾಡಬೇಕು. ನಿಮ್ಮ ಬಳಿ ಏನಿದೆಯೋ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಮೈಂಡ್ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಪಾಸಿಬಲ್. ಡೀಪ್ ಬ್ರೀತಿಂಗ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ರೈಟಿಂಗ್ ಯುವರ್ ಥಾಟ್ಸು. ಎವ್ರಿ ಡೇ 5 ಮಿನಿಟ್ ನಿಮ್ಮ ಥಾಟ್ಸನ್ನು ಬರಿಬೇಕು. ಕೊನೆಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಮೈಂಡು ನಿಮ್ಮ ಫ್ರೆಂಡ್ ಆಗ್ಬೋದು, ಎನಿಮಿ ಕೂಡ ಆಗ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ಯು. ಕಂಟ್ರೋಲ್ ಯುವರ್ ಥಾಟ್ಸ್, ಕಂಟ್ರೋಲ್ ಯುವರ್ ಲೈಫ್. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಮೈಂಡ್, ಪಾಸಿಟಿವ್ ಲೈಫ್. ಪಾಸಿಟಿವ್ ನಾವು ಮೈಂಡ್ ಇದ್ದರೆ ಪಾಸಿಟಿವ್ ನಮ್ಮ ಲೈಫ್ ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಬರ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.